ರಾಮಾಯಣದ ಸ್ವಾರಸ್ಯಕರ ಕಥೆ ಜಟಾಯುವಿನ ತ್ಯಾಗ. ಅರಣ್ಯದಲ್ಲಿ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ವಾಸಿಸುತ್ತಿದ್ದರು. ಒಂದು ದಿನ ರಾವಣನು ಮಾಯೆಯಿಂದ ಸೀತೆಯನ್ನು ಅಪಹರಿಸಿ ತನ್ನ ಪುಷ್ಪಕ ವಿಮಾನದಲ್ಲಿ ಲಂಕೆಯ ಕಡೆಗೆ ಕರೆದೊಯ್ಯುತ್ತಿದ್ದನು. ಸೀತೆಯು ಸಹಾಯಕ್ಕಾಗಿ ಕೂಗುತ್ತಿದ್ದಳು. ಆ ಸಮಯದಲ್ಲಿ ಆಕಾಶದಲ್ಲಿ ಹಾರುತ್ತಿದ್ದ ವೃದ್ಧ ಗಿಡುಗ ಜಟಾಯು ಆ ಕೂಗನ್ನು ಕೇಳಿತು. ಜಟಾಯು ಮಹಾರಾಜ ದಶರಥನ ಸ್ನೇಹಿತನಾಗಿದ್ದನು. ಜಟಾಯು ತಕ್ಷಣ ರಾವಣನ ಮುಂದೆ ಬಂದು, ರಾವಣ, ನೀನು ಮಾಡುತ್ತಿರುವುದು ಅಧರ್ಮ, ಸೀತಾಮಾತೆಯನ್ನು ಕೂಡಲೇ ಬಿಡುಗಡೆ ಮಾಡು ಎಂದಿತು. ರಾವಣನು ಕೋಪದಿಂದ ನಕ್ಕನು. ನೀನು ಒಬ್ಬ ವೃದ್ಧ ಪಕ್ಷಿ, ನನ್ನನ್ನು ತಡೆಯಲು ಸಾಧ್ಯವೇ ಎಂದು ಹೇಳಿದನು. ಆದರೆ ಜಟಾಯು ಹೆದರಲಿಲ್ಲ. ತನ್ನ ಪ್ರಾಣದ ಹಂಗು ತೊರೆದು ರಾವಣನೊಂದಿಗೆ ಯುದ್ಧ ಆರಂಭಿಸಿತು. ಜಟಾಯು ತನ್ನ ಬಲವಾದ ಕೊಕ್ಕು ಮತ್ತು ರೆಕ್ಕೆಗಳಿಂದ ರಾವಣನ ಮೇಲೆ ದಾಳಿ ಮಾಡಿತು. ಕೆಲ ಕ್ಷಣಗಳ ಕಾಲ ರಾವಣನ ಪುಷ್ಪಕ ವಿಮಾನವನ್ನೇ ತಡೆಯಿತು. ರಾವಣನಿಗೆ ಕೋಪ ಹೆಚ್ಚಾಯಿತು. ಕೊನೆಗೆ ತನ್ನ ಖಡ್ಗದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದನು. ಗಾಯಗೊಂಡ ಜಟಾಯು ಭೂಮಿಗೆ ಬಿದ್ದಿತು. ಸ್ವಲ್ಪ ಸಮಯದ ನಂತರ ಸೀತೆಯನ್ನು ಹುಡುಕುತ್ತಾ ಬಂದ ರಾಮ ಮತ್ತು ಲಕ್ಷ್ಮಣರು ಜಟಾಯುವನ್ನು ಕಂಡರು. ಜಟಾಯು ತನ್ನ ಕೊನೆಯ ಉಸಿರಿನಲ್ಲಿ ನಡೆದ ಘಟನೆಯನ್ನು ವಿವರಿಸಿ ರಾವಣನು ಸೀತೆಯನ್ನು ಲಂಕೆಯ ಕಡೆಗೆ ಕೊಂಡೊಯ್ದನು ಎಂದು ಹೇಳಿತು. ಇದನ್ನು ಕೇಳಿದ ರಾಮನ ಕಣ್ಣುಗಳಲ್ಲಿ ನೀರು ತುಂಬಿತು. ರಾಮನು ಜಟಾಯುವನ್ನು ತನ್ನ ತಂದೆಯಂತೆಯೇ ಗೌರವಿಸಿ ಸ್ವತಃ ಅದರ ಅಂತ್ಯಕ್ರಿಯೆ ನೆರವೇರಿಸಿದನು. ಜಟಾಯು ತನ್ನ ಪ್ರಾಣವನ್ನೇ ಅರ್ಪಿಸಿ ಧರ್ಮವನ್ನು ಕಾಪಾಡಿದ ಮಹಾಭಕ್ತನಾಗಿ ಅಮರನಾದನು. ಕಥೆಯ ನೀತಿ: ಧರ್ಮಕ್ಕಾಗಿ ಮಾಡಿದ ತ್ಯಾಗ ಎಂದಿಗೂ ವ್ಯರ್ಥವಾಗುವುದಿಲ್ಲ. ವಯಸ್ಸು ಮುಖ್ಯವಲ್ಲ, ಧೈರ್ಯ ಮತ್ತು ನಿಷ್ಠೆಯೇ ಮುಖ್ಯ. ರಾಮನಿಗಾಗಿ ಪ್ರಾಣ ಕೊಟ್ಟ ಜಟಾಯುವಿನ ಹೆಸರು ಇಂದಿಗೂ ಭಕ್ತಿಯಿಂದ ಸ್ಮರಿಸಲಾಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.